ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಒಂದು ಸೂಪರ್ ವೆಜಿಟೇಬಲ್ ಅಂತಲೇ ಕರಿಬೋದಾದ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಹೊಂದಿರುವಂತಹ ವಿಶೇಷವಾದ ರುಚಿ, ವಿಭಿನ್ನವಾದ ರುಚಿ ಹೊಂದಿರುವ ಈ ಹಾಗಲಕಾಯಿ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಒಂದು ರೆಸಿಪಿ ಕೂಡ ಮಾಡೋಣ. ಇದರಲ್ಲಿ ಈ ಹಾಗಲಕಾಯಲ್ಲಿ ವೈಟಮಿನ್ ಎ ಇದೆ, ಮತ್ತು ಇ ಇದೆ, ಮತ್ತು ಸಿ ಇದೆ, ಮತ್ತು ವೈಟಮಿನ್ B1, ವೈಟಮಿನ್ B2, B3 ಮತ್ತು B9 ಕೂಡ ಇದೆ ಇದರಲ್ಲಿ. ಮತ್ತು ಐರನ್ ರಿಚ್ ಕೂಡ, ಕ್ಯಾಲ್ಶಿಯಂ ರಿಚ್ ಕೂಡ, ಮೆಗ್ನೀಷಿಯಮ್ ಇದೆ, ಜಿಂಕ್ ಇದೆ, ವೈಟಮಿನ್ ಕೆ ಕೂಡ ಇದೆ ಇದರಲ್ಲಿ. ಮತ್ತು ಬ್ಲಡ್ನ ಪ್ಯೂರಿಫೈ ಮಾಡೋ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋರಿಗೆ, ಅಸ್ತಮಾ ಇರೋರಿಗಂತೂ ಇದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ. ಕ್ಯಾನ್ಸರ್ ವಿರುದ್ಧ ಫೈಟ್ ಮಾಡೋ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಮತ್ತು ಸ್ಕಿನ್ನು ಕೂಡ ಅಷ್ಟೇ ಅಡ್ವಾಂಟೇಜಸ್ ಇದೆ ಇದರಲ್ಲಿ. ಪ್ರಿಮೇಚೂರ್ ಸ್ಕಿನ್ ಏಜಿಂಗ್ನ ಅವಾಯ್ಡ್ ಮಾಡೋ ಪ್ರಾಪರ್ಟೀಸ್ ಈ ಹಾಗಲಕಾಯಲ್ಲಿದೆ. ಇನ್ನೂ ತುಂಬ ಇದರಿಂದ ಅಡ್ವಾಂಟೇಜಸ್ ಇದೆ, ಮುಂದೆ ತಿಳ್ಕೊಳ್ಳೋಣ. ನೋಡಿ, ನಾನಿಲ್ಲಿ 200 ಗ್ರಾಮ್ ಅಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ದಪ್ಪ ದಪ್ಪ ಇದ್ದರೆ ತುಂಬ ಕಹಿ ಅನಿಸ್ಬಿಡುತ್ತೆ ತಿನ್ನೋರಿಗೆ. ಮತ್ತು 2 ಆನಿಯನ್ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಟೊಮೆಟೊ ತೊಗೊಂಡಿದ್ದೀನಿ. 1 ಟೊಮೆಟೊ ಸಾಕಾಗತ್ತೆ, ಯಾಕಂದರೆ ನಾವಿಲ್ಲಿ ಟ್ಯಾಮ್ರಿಡ್ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ 1 ಟೊಮೆಟೊ ಸಾಕಾಗತ್ತೆ. ಮತ್ತು ಒಗ್ಗರಣೆಗೆ 4 ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗೌರಿಬಿದನೂರು ಮೆಣಸಿನ್ಕಾಯಿ. ಮತ್ತು ಕರಿ ಲೀಫ್ ಕೂಡ ತೊಗೊಂಡಿದ್ದೀನಿ, ಕರಿಬೇವು. ನಾನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಈ ಥರ ನೀರಲ್ಲಿ ನೆನಾಕಿಟ್ಕೊಂಡಿದ್ದೀನಿ. ಇದ್ರದ್ದು ಪಲ್ಪ್ ಬೇಕಾಗತ್ತೆ ನಮಗೆ. ಈ ಹುಣಸೆ ಹುಳಿ ಹಾಕೋದ್ರಿಂದ ಆ ಹಾಗಲಕಾಯಲ್ಲಿರೋ ಕಹಿ ಅಂಶ ತುಂಬ ಕಡಿಮೆ ಆಗುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಬೆಲ್ಲದ ಪೌಡ್ರು ತೊಗೊಂಡಿದ್ದೀನಿ, ಜಾಗರಿ ಪೌಡರ್. ಮತ್ತು 1 ಟೀ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಅರಿಶಿನ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸು. ಎಷ್ಟು ಕಡಿಮೆ ಮಸಾಲೆ ಇದೆ ನೋಡಿ. ಮಸಾಲೆನ ಕಡಿಮೆ ಹಾಕ್ಬಿಟ್ಟು ರುಚಿ ಅಂತೂ ಸೂಪರಾಗಿ ಬರುತ್ತೆ. ಮಾಡೋದು ಕೂಡ ತುಂಬ ಈಸಿ. ನೋಡಿ, ಗ್ರೈಂಡ್ ಮಾಡೋದಕ್ಕೆ ನಾನು 3 ಐಟಮ್ ತೊಗೊಂಡಿರೋದು. ಅರ್ಧ ಆನಿಯನ್ ತೊಗೊಂಡಿದ್ದೀನಿ, ಮತ್ತು 4 ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ, 4 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದು ಸುಮಾರು ನಾನು ಹೇಳ್ತಾ ಇರೋ ಕ್ವಾಂಟಿಟಿ ಸುಮಾರು ಒಂದು 6 ಜನಕ್ಕೆ ಸರ್ವ್ ಮಾಡ್ಬೋದು. ನೀವು ಜಾಸ್ತಿ ಬೇಕಂದರೆ ಡಬಲ್ ಕ್ವಾಂಟಿಟಿ ಮಾಡ್ಬೋದು. ಇದೆಲ್ಲ ಸೇರಿಸಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. 2 ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಇದು ಬಿಸಿ ಆದಮೇಲೆ ಈ ಹಾಗಲಕಾಯಿ ಇದೆಯಲ್ಲ, ಅದು UV ರೇಸಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋ ಪ್ರಾಪರ್ಟೀಸ್ ಇದರಲ್ಲಿದೆ ಈ ಹಾಗಲಕಾಯಲ್ಲಿ. ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ನಾವು ಸಣ್ಣ ಟ್ಯಾನ್ ಆಗುತ್ತೆ ಅಂತ ಹೇಳ್ತಾ ಇರ್ತೀವಲ್ಲ, ಈ ಹಾಗಲಕಾಯಿ ಎಲ್ಲ ಉಪಯೋಗಿಸೋದ್ರಿಂದ ನಮಗೆ ಒಂಥರ ರೆಸಿಸ್ಟೆನ್ಸ್ ಪವರ್ ಬರುತ್ತೆ ನಮ್ಮ ಸ್ಕಿನ್ಗೆಲ್ಲ. ನೋಡಿ, ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ, ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿದು ರೋಸ್ಟ್ ಆದಮೇಲೆ ಆನಿಯನ್ ಕೂಡ ಹಾಕ್ತಾ ಇದ್ದೀನಿ. ಈ ಹಾಗಲಕಾಯಿ ನಮ್ಮ ಹೇರ್ಸು ಕೂಡ ತುಂಬ ಬೆನಿಫಿಟ್ನ ಮಾಡುತ್ತೆ. ಇದು
ಗ್ರೇ ಹೇರ್ಸ್ ಆಗೋದನ್ನು ಪ್ರಿವೆಂಟ್ ಮಾಡೋ ಪ್ರಾಪರ್ಟೀಸ್ ಇದರಲ್ಲಿದೆ ಹಾಗಲಕಾಯಲ್ಲಿ. ಮತ್ತು ಸ್ಪ್ಲಿಟ್ ಎಂಡ್ಸ್ ಆಗೋದು, ಹೇರ್ಸಲ್ಲಿ ಸ್ಪ್ಲಿಟ್ ಎಂಡ್ಸ್ ಆಗ್ತಾ ಇರುತ್ತಲ್ಲ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಇದು. ಮತ್ತು ಹೇರ್ ಫಾಲ್ ಆಗೋದನ್ನು ಕೂಡ ಅವಾಯ್ಡ್ ಮಾಡೋ ಪ್ರಾಪರ್ಟೀಸ್ ಇದೆ ಈ ಹಾಗಲಕಾಯಲ್ಲಿ. ಅಂದರೆ ಎಲ್ಲರೂ ಯೂಸ್ ಮಾಡೋದಿಲ್ಲ ಈ ಹಾಗಲಕಾಯಿ, ಕಹಿ ಅಂತ ಬಿಟ್ಬಿಡ್ತೀರಾ. ಬಟ್ ಈ ಮೆಥಡ್ನ ಫಾಲೋ ಮಾಡಿ ಕಹಿ ಬರಲ್ಲ, ಮೀಡಿಯಮ್ಮಾಗಿ ಕಹಿ ಬರುತ್ತೆ. ಅದ್ರ ನೇಚರೇ ಅದು, ಹಾಗಲಕಾಯಿ ನೇಚರೇ ಕಹಿ ಅಂಶ ಇರೋದು. ಬಟ್ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ ನಾವು ಯಾಕೆ ಯೂಸ್ ಮಾಡಬಾರ್ದು ಇದನ್ನು. ನೋಡಿ ಹಾಗಲಕಾಯಿ ಹಾಕ್ತಾ ಇದ್ದೀನಿ. ನಮ್ಮನೇಲಂತೂ ವೀಕ್ಲಿ 2ರಿಂದ 3 ಸರಿ ಹಾಗಲಕಾಯಿ ಗೊಜ್ಜು ಮಾಡೇ ಮಾಡ್ತೀವಿ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಇದು. ಇದು ದೋಸೆ ಜೊತೆಗೆ, ಚಪಾತಿಗೆ, ಜೋಳದ ರೊಟ್ಟಿಗೆ, ರೈಸಿಗೆ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು. ತುಪ್ಪ ಹಾಕ್ಕೊಂಡು ತಿಂದರೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗಲಕಾಯಿನ. ನೋಡಿ ಇದು ಫ್ರೈ ಆಯ್ತು. ಇವಾಗ ಟೊಮೆಟೊ ಆ್ಯಡ್ ಮಾಡೋಣ. ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡೋಣ ಒಂದ್ಸರಿ. ಅಂದರೆ ಈ ಗ್ರೇವಿನಲ್ಲಿ ಉಪ್ಪು, ಹುಳಿ, ಖಾರ ಮತ್ತು ಕಹಿ, ಸ್ವೀಟ್ ಅಂಶ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೋಡಿ ಇದು ಇವಾಗ ಫ್ರೈ ಆಯಿತು. ನಾವು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ದಾಗಲೂ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಈಗ ನಾವು ಟ್ಯಾಮ್ರಿಡ್ ಜ್ಯೂಸ್ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ನಾವೇನು ಈ ಹುಣಸೆದು ಹುಳಿ ಹಾಕ್ತಾ ಇದ್ದೀವಿ ಅದರಲ್ಲಿ ಈ ಹಾಗಲಕಾಯಿ ಕುಕ್ ಆಗಬೇಕು. ಹಾಗಲಕಾಯಿ ಅದರಲ್ಲಿ ಕುಕ್ ಆದಮೇಲೆ ಕಹಿ ಅಂಶ ತುಂಬ ಕಡಿಮೆ ಆಗುತ್ತೆ, ಒಳ್ಳೆ ರುಚಿ ಕೂಡ ಬರುತ್ತೆ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುಕ್ ಮಾಡೋಣ. ಸಣ್ಣಗೆ ನಾವು ಕಟ್ ಮಾಡಿರೋ ಕಾರಣ ಇದು ಬೇಗ ಕುಕ್ ಆಗುತ್ತೆ. ನೋಡಿ ಮಿಕ್ಸಿ ಜಾರ್ಗೆ ಆನಿಯನ್ ಹಾಕ್ಕೊತಾ ಇದ್ದೀನಿ ಮತ್ತು ಕಡಲೆ ಕಾಯಿ, ತೆಂಗಿನ ತುರಿ ಏನಿತ್ತಲ್ಲ ಅದು ಎಲ್ಲ ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಏನು ಉಪಯೋಗಿಸ್ತಾ ಇಲ್ಲ ನೋಡಿ, ಕೊತ್ತಂಬರಿ ಬೀಜ ಆಗಲಿ ಬೇರೆ ಯಾವುದೇ ಆಗಲಿ ನಾನು ಏನು ಉಪಯೋಗಿಸ್ತಾ ಇಲ್ಲ. ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇದು ಆಲ್ಮೋಸ್ಟ್ ಇವಾಗ ಕುಕ್ ಆಗಿದೆ. ಟ್ಯಾಮ್ರಿಡ್ ಜ್ಯೂಸಲ್ಲಿ ಹುಣಸೆ ಹುಳಿನಲ್ಲಿ ಚೆನ್ನಾಗಿ ಬೆಂದಿದೆ ಇದು. ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಕಿತ್ತಲ್ಲ ಅದನ್ನು ಆ್ಯಡ್ ಮಾಡೋಣ, ಹಾಕೋಣ. ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಅರಿಶಿನ ಕೂಡ ಹಾಕಿದೆ. ಸಾಂಬಾರ್ ಪೌಡರ್ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಬೆಲ್ಲ ಕೂಡ ಹಾಕಿದ್ದೀನಿ. ನೋಡಿ ಇದೆಲ್ಲ ಮಿಕ್ಸ್ ಮಾಡಿ ಹಾಗಲಕಾಯಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಉಪ್ಪು ಖಾರ ಇದನ್ನೆಲ್ಲ ಅಬ್ಸರ್ವ್ ಮಾಡೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡಬೇಕು.
ನೋಡಿ, ಈ ಸ್ಟೆಪ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು. ತುಂಬ ಆತುರವಾಗಿ ಮಾಡೋಕ್ಕೋದ್ರೆ ರುಚಿ ಬರಲ್ಲ. ನೋಡಿ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಈ ಥರ ಫ್ರೈ ಮಾಡಬೇಕು. ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕ್ವಾಲಿಟಿ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಹಾಗಲಕಾಯಿ, ಆವಾಗಲೇ ನಿಮಗೆ ರುಚಿ ಬರೋದು ಆ ಗ್ರೇವಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಇದು. ಇವಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕೋಣ. ಸ್ವಲ್ಪ ನೀರು ಕೂಡ ಹಾಕೋಣ. ಅದೇ ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಇದ್ರೇ ಚೆನ್ನಾಗಿರುತ್ತೆ. ತುಂಬ ನೀರು ಥರ ಇದ್ದರೆ ಚೆನ್ನಾಗಿರಲ್ಲ. ಸ್ವಲ್ಪ ತಿಕ್ಕಾಗಿದ್ರೇ ಇದು ರುಚಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನಾವು ಕಡಲೆ ಎಲ್ಲ ಯೂಸ್ ಮಾಡಿರೋದ್ರಿಂದ, ತೆಂಗಿನ ತುರಿ ಕಡಲೆ ಎಲ್ಲ, ಅದು ಆ ಕಹಿ ಅಂಶನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಲಿ ಇದು. ಬಾಯ್ಲ್ ಆದಮೇಲೆ ನೀವು ಒಂದ್ಸರಿ ಟೇಸ್ಟ್ ಮಾಡಬೇಕು. ಹುಳಿ ಮತ್ತು ಬೆಲ್ಲ, ಖಾರ ಎಲ್ಲ ಸರಿ ಇದೆಯಾ ಚೆಕ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಆ್ಯಡ್ ಮಾಡ್ಬೋದು. ಬೇರೆ ಇನ್ನು ಸ್ವಲ್ಪ ಬೇಕಾದ್ರೆ ನಿಮಗೆ ಬೆಲ್ಲ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಇದು ಕರೆಕ್ಟಾಗಿದೆ ಇದು. ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇದು. ಬಿಸಿ ಬಿಸಿಯಾದ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇದು, ದೋಸೆಗೆ, ರೈಸ್ಗೆ. ನೋಡಿ, ಇದು ಇವಾಗ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು. ನೋಡಿ, ಹಾಗಲಕಾಯಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿರಬೇಕು. ಹಾಗಲಕಾಯಿ ನೋಡಿ, ಅಲ್ಲಿ ದಪ್ಪ ದಪ್ಪ ಪೀಸ್ ಇಲ್ಲ, ತುಂಬ ಸಣ್ಣ ಇದೆ ಅದು. ತುಂಬ ದಪ್ಪ ಇದ್ದರೆ ಬಾಯಿಗೆ ಸಿಕ್ಕಿದ್ರೆ ಅದು ಕಹಿ ಕಹಿ ಅನಿಸುತ್ತೆ. ಈ ಥರ ಸಣ್ಣ ಸಣ್ಣಗಿದ್ರೆ ನಿಮಗೆ ಗೊತ್ತಾಗೋದೇ ಇಲ್ಲ ಅದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಬಿಸಿ ಬಿಸಿ ಚಪಾತಿ ಜೊತೆಗೆ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಈ ಹಾಗಲಕಾಯಿ ಉಪಯೋಗಿಸೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ಇಷ್ಟೆಲ್ಲ ವಿಟಮಿನ್ಸು, ಕ್ಯಾಲ್ಶಿಯಮ್ಮು, ಐರನ್ ಎಲ್ಲ ಇರೋದ್ರಿಂದ ನಾವು ಇದನ್ನು ಡೈಲಿ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ ಇದು. ಮತ್ತು ಸ್ಕಿನ್ಗೆ ಕೂಡ ಅಷ್ಟು ಅಡ್ವಾಂಟೇಜಸ್ ಇದೆ ಇದರಿಂದ. ಈ ಗ್ರೇವಿನ ಮಾಡೋ ವಿಧಾನ ತುಂಬ ಇಂಪಾರ್ಟೆಂಟು. ನೀವು ತುಂಬ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಆ ಹಾಗಲಕಾಯ್ದು ಸ್ಪೆಷಲ್ ಕ್ವಾಲಿಟಿ ಏನಿದೆಯಲ್ಲ ಅದು ಹೊರಟೋಗ್ಬಿಡುತ್ತೆ. ಈ ಮೆಥಡ್ನ ಫಾಲೋ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ, ತುಂಬ ಕನ್ಫ್ಯೂಷನ್ನು ಇಲ್ಲ ಇದರಲ್ಲಿ. ತುಂಬ ಈಸಿಯಾಗಿ ಮಾಡಬಹುದು. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.